ನಮ್ಮ ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ನೀವು ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದು ರವಿ ಬೆಳಗೆರೆ ಸರ್ದು ಸಿನಿಮಾ ಬರುತ್ತೆ ಅಂತ. ಸೊ ಎಕ್ಸ್ಕ್ಲೂಸಿವ್ ಸುದ್ದಿನ ಮತ್ತೊಂದು ಸಲ ಕೇಳ್ತೀನಿ, ರವಿ ಬೆಳಗೆರೆ ಸರ್ದು ಸಿನಿಮಾ ಮಾಡ್ತಾ ಇರೋದು ನಿಜಾನಾ? ಖಂಡಿತ ನಿಜ. ಅದರಲ್ಲಿ ಇನ್ನೂ ಒಂದು ಹೇಳಬೇಕು ಅಂತಂದರೆ, ಅದನ್ನು ರವಿ ಬೆಳಗೆರೆ ಪಾತ್ರವನ್ನು ಮಾಡಿ ಖಂಡಿತ ತರ್ತೀನಿ. ಬಟ್ ಸಿನಿಮಾ ಅಲ್ವಾ, ಇದು ಇಟ್ ವಿಲ್ ಟೇಕ್ ಟೈಮ್. ನಾನಿನ್ನೂ ಡೈರೆಕ್ಟರ್ನ ಕೂಡ ತಲೆಗೆ ಒಂದಿಬ್ಬರು 3 ಜನ ಇದ್ದಾರೆ. ಅದಕ್ಕೆ ಆ ಕಪ್ಪು ಸುಂದರಿ ಅಂತ ನಾವು ಈಗಲೂ ಹಾಯ್ ಬ್ಯಾಂಗ್ಳೂರ್ನ ಕರೆಯೋದು. ಸೊ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಈಗ ಅವ್ರು ಕರೆದಿದ್ರು ಹೋಗಲ್ಲ ಅನ್ನೋದು. ಓಂ ಸಿನಿಮಾದ ಪ್ರೇರಣೆನೇ ಪಾಪಿಗಳ ಲೋಕದ ಎಲ್ಲ ಕರ್ಮವೀರ ಆರ್ಟಿಕಲ್ಗಳನ್ನ ಓದಿ ಸಿನಿಮಾ ಮಾಡೋದು ಉಪೇಂದ್ರ ಅವರು, ಮತ್ತು ಆ್ಯಕ್ಟ್ರಿಕ್ ಹೀರೋ ಶಿವಣ್ಣ ಅವ್ರು ಮಾಡೋದು ಓಂ ಚಿತ್ರ. ಓಂ ನಾನು ಅದಕ್ಕೆ ಯಾವುದು ಅಂತ ಕೇಳ್ಕೊಂಡೆ. ಬಟ್ ನೀವು ಹೇಳೋಕ್ಕಿಂತ ಮುಂಚೆ ನಾನು ಹೇಳಿದೆ ಓಂ ಅಂತ. ಅದರಲ್ಲಿ ಒಂದು ಸ್ವಲ್ಪ ಚಕಾರ ಎತ್ತಿದ್ರು ಅಪ್ಪ. ಎಷ್ಟು ಕೆಟ್ಟದಾಗ ಬೈದು ಕಳಿಸ್ಬಿಟ್ಟಿದ್ರು ಅಂದರೆ ಅಪ್ಪಂಗೆ ವಾಪಸ್ ಮನಸ್ಸೇ ಇಲ್ಲ ಹೋಗೋಕ್ಕೆ, ಆ ಥರ ಬೈದು ಕಳಿಸ್ಬಿಟ್ಟಿದ್ರು. ಮೇಡಮ್, ಈಗ ಸಂಯುಕ್ತ ಕರ್ನಾಟಕಕ್ಕೆ ಮತ್ತೆ ಹೋಗಲ್ಲ ನಾನು ಅಂತ ಹೇಳ್ಬಿಟ್ಟು ಹಾಯ್ ಬೆಂಗಳೂರು ಕಟ್ಟಿದ್ರು ಅಂತ ಹೇಳಿದ್ರಿ. ಆದರೂ ಶ್ಯಾಮರಾಯ ರಾಜರನ್ನ ಮತ್ತೆ ಯಾವಾಗ ಭೇಟಿ ಮಾಡಿದ್ರು? ಅವ್ರು ಭೇಟಿ ಮಾಡೋದು ಅಂತಂದರೆ ನಂಟೆ ಬಿಟ್ಟು ಹೋಗಲಿಲ್ಲ. ಓಕೆ. ಅವರು ಕರೀಲಿಲ್ಲ ಅನ್ನೋ ಒಂದೇ ಅಷ್ಟೇ. 8ನೇ ಸರಿ ಆಯಿತು, 9ನೇ ಸರಿ ಬರಲಿಲ್ಲ. ಏನಕ್ಕೆ ಬರಲಿಲ್ಲ ಅಂದರೆ ಅಪ್ಪನ ತಲೆನಲ್ಲಿ ಆಲ್ರೆಡಿ ನಾನೇ ಒಂದು ಪತ್ರಿಕೆಯನ್ನು ನಾನೇ ಸ್ಟಾರ್ಟ್ ಮಾಡಬೇಕು, ವೀಕ್ಲಿ ಮ್ಯಾಗ್ಝೀನೇ ಸ್ಟಾರ್ಟ್ ಮಾಡಬೇಕು ನಾನು ಅನ್ನೋದೊಂದು ಇತ್ತು ಅವಾಗ. ಲಂಕೇಶ್ ಪತ್ರಿಕೆ ಒಂದೇ ಇದ್ದಿದ್ದು ಅವಾಗ, ಇನ್ಯಾವುದೂ ಇರಲಿಲ್ಲ. ಸೊ ಹಾಗಾಗಿ ನಾನು ಮಾಡ್ತೀನಿ ಅಂತ, ಬ್ಲ್ಯಾಕ್ ಆ್ಯಂಡ್ ವೈಟೇ ಮಾಡ್ತೀನಿ, ಕಲರ್ ಮಾಡಲ್ಲ ನಾನು ಅಂತ. ಅದಕ್ಕೆ ಆ ಕಪ್ಪು ಸುಂದರಿ ಅಂತ ನಾವು ಈಗಲೂ ಹಾಯ್ ಬ್ಯಾಂಗ್ಳೂರ್ನ ಕರೆಯೋದು. ಸೊ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಈಗ ಅವ್ರು ಕರೆದಿದ್ರು ಹೋಗಲ್ಲ ಅನ್ನೋದು ಅಪ್ಪಂಗೆ, ಅಜ್ಜಂಗೂ ಗೊತ್ತಿತ್ತು ನಾನು ಕರೆದ್ರೆ ಅವ್ನು ಬರಲ್ಲ ಅಂತ. ಅಪ್ಪ ಅವ್ರು ಕರೆದ್ರು ನಾನು ಕ್ಷಮೆ ಕೇಳ್ಕೊಂಡ್ಬಿಡ್ತೀನಿ, ಆದರೆ ನಾನು ಹೋಗಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ರು. ಅದು ಒಡನಾಟ ಹೆಂಗಿತ್ತು ಅಂದರೆ, ಅವರು ನಮ್ಮ ಮನೆಗೆ ಎಷ್ಟೋ ಸತಿ ಬಂದು ಹೋಗಿದ್ದಾರೆ. ತುಂಬ ಅಂದರೆ ತುಂಬ ಆದಾಗ ಕೂಡ ನಾನು ಇಲ್ಲಿ ಪದ್ಮನಾಭನಗರದಲ್ಲಿ ಒಂದು ಮನೆ ತೊಗೊಳ್ತಾರೆ ಅಪ್ಪ. ತಗೊಳ್ಳೋ ಮೊದಲನೇ ಮನೆ ಅದು, ಇವಾಗಲೂ ಇದೆ, ನನ್ನ ಹೆಸರಲ್ಲೇ ಇದೆ ಅದು ಇವಾಗ. ಆ ಮನೆಗೆ ಬಂದಿದ್ದಾರೆ ಅಜ್ಜ. ಆ ಮನೆಗೆ ಬಂದಾಗ ಸ್ವಲ್ಪ ಗಟ್ಟಿಗಿದ್ರು ಅಜ್ಜ ಈ ದಂಪತಿಗಳಿಬ್ಬರೂ ಬಂದಿದ್ದರು, ಅಜ್ಜ ಅಜ್ಜಿ ಇಬ್ಬರೂ ಬಂದಿದ್ದರು. ಬಂದು ಅಮ್ಮ ಉಪ್ಪಿಟ್ಟೆಲ್ಲ ಮಾಡಿಕೊಟ್ಟಿದ್ರು ಅವ್ರಿಗೆ, ಮಾತಾಡಿಸ್ಕೊಂಡು ಹೋಗಿದ್ರು. ಆವಾಗ ನೆನಪಿದೆ ಮೇಡಮ್, ಇದೆಲ್ಲ ನೆನಪಿದೆ ನನಗೆ. ಯಾಕಂದರೆ ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಗಿ 3-4 ವರ್ಷ ಆದಮೇಲೆ ಬಂದಿದ್ರು. ಓಕೆ. ಮತ್ತು ಅವಾಗೆಲ್ಲ ಫೋನ್ ಎಲ್ಲ ಏನು ಲ್ಯಾಂಡ್ಲೈನಲ್ಲಿ ಸಂಪರ್ಕಿಸ್ತಾ ಇದ್ರೇನೋ ಅಜ್ಜನ ಹತ್ರ ಇವರು, ನಂಗೆ ಅದು ಗೊತ್ತಿಲ್ಲ. ಬಟ್ ಮೊಬೈಲೆಲ್ಲ ಏನು ಇರಲಿಲ್ಲ ಇನ್ನು. ಮತ್ತು ಅವರು ನಮ್ಮನೆಗೆ ಬರೋರು, ನಮ್ಮನೆಗೆ ಬಂದು ಮಾತಾಡಿಸ್ಕೊಂಡು, ರವಿ ಏನು ಮಾಡ್ತಿದ್ಯಾ, ಪತ್ರಿಕೆ ಹೆಂಗೆ ನಡೀತಿದೆ, ಪತ್ರಿಕೆ ನೀ ಯಾವ ರೂಪ ತರ್ತಿದ್ಯಾ, ಪತ್ರಿಕೆ ಲೇಔಟ್ ತೋರಿಸು, ಅವೆಲ್ಲದನ್ನು ಮಾತಾಡಿಸಿ ಎಲ್ಲ ಹಾಗೆಲ್ಲ ಅದೆಲ್ಲ ಮಾಡಿದ್ದಾರೆ. ಅಂದರೆ ಹಾಯ್ ಬೆಂಗಳೂರು ಶುರು ಮಾಡಿದ್ದಕ್ಕೆ ಕೋಪ ಏನಿಲ್ಲ ಅಜ್ಜನಿಗೆ? ಖಂಡಿತ ಇರಲಿಲ್ಲ ಅವ್ರಿಗೆ, ಕೋಪ ಇರಲಿಲ್ಲ ಅವ್ರಿಗೆ. ಆಮೇಲೆ ಅಪ್ಪನ ಮೇಲೆ ಕೋಪ ಇರಲಿಲ್ಲ. ಅದು ಕ್ಷಣಿಕದ ಕೋಪ. ಅದು ಅದೇ ಎಷ್ಟು ಕೆಟ್ಟದಾಗ ಬೈದು ಕಳಿಸ್ಬಿಟ್ಟಿದ್ರು ಅಂದರೆ ಅಪ್ಪಂಗೆ ವಾಪಸ್ ಮನಸ್ಸೇ ಇಲ್ಲ ಹೋಗೋಕ್ಕೆ, ಆ ಥರ ಬೈದು ಕಳಿಸ್ಬಿಟ್ಟಿದ್ರು. ಬಟ್ ಪ್ರೀತಿ ಅನ್ನೋದು ಮನಸ್ಸಲ್ಲಿ ಸದಾ ಇತ್ತು. ಗುರುಗಳು ಅನ್ನೋದು ಮರ್ಯಾದೆ, ರೆಸ್ಪೆಕ್ಟ್ ಏನಿತ್ತು ಅದು ಸದಾ ಅಪ್ಪನಲ್ಲಿ ಇದ್ದೇ ಇತ್ತು. ಯಾಕಂದರೆ ನಾನು ಇಷ್ಟು ಕೆಲಸ ಕಲ್ತಿರೋದು ಅವರಿಂದಾನೆ. ನಾನು ಅದನ್ನು ನಡೆದು ಬಂದ ದಾರಿ ನಾನು ಹೆಂಗೆ ಮರೆಯೋಕ್ಕೆ ಸಾಧ್ಯ? ಆಮೇಲೆ ಆ ವಿದ್ಯೆ ನನಗೆ ದಾನ ಮಾಡಿದ್ದಾರೆ ಅವರು, ಅದನ್ನು ನಾನು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದೊಂದು ತಲೆಯಲ್ಲಿ ಅಪ್ಪಂಗೆ ಯಾವಾಗೂ ಇತ್ತು. ಸೊ ಹಾಗಾಗಿ ಅವ್ರನ್ನ ಮರೆಯೋಕ್ಕೆ ಅವ್ರು ಸಾಧ್ಯನೇ ಇರಲಿಲ್ಲ. ಹಾಗೇ ಅಜ್ಜಂಗೂ ಇಂಥ ಶಿಷ್ಯ ನನಗೆ ಇನ್ನೊಬ್ಬ ಸಿಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಅವ್ರನ್ನ ಬಿಟ್ಕೊಡ್ತಾ ಇರಲಿಲ್ಲ ಅಪ್ಪ. ಇಷ್ಟಪಡೋರು, ನೀನು ಏಳಿಗೆ ನಿನಗಾಗಲಿ, ಚೆನ್ನಾಗಾಗಲಿ, ಒಳ್ಳೇದಾಗಲಿ ನಿನಗೆ ಅಂತ ಎಲ್ಲ ಹರಿಸಿ ಎಲ್ಲ ಮಾಡಿ ಎಲ್ಲ ಹೇಳೋರು. ಅದೇ ಹೇಳ್ದಂಗೆ ತೋರಿಸು ಲೇಔಟ್ ಹೆಂಗಿದೆ, ಅದು ಹೆಂಗಿದೆ, ಇದು ಹೆಂಗಿದೆ ಅಂತೆಲ್ಲ ಹೇಳೋದು. ಆಮೇಲೆ ಈ ವರದಿನ ಹಿಂಗೆ ಮಾಡು, ಆ ವರದಿನ ಹಿಂಗೆ ಆ ಥರ ಮಾಡು ಅಂತೆಲ್ಲ ಸಲಹೆ ಎಲ್ಲ ಕೊಟ್ಟಿದ್ದಾರೆ. ಅದು ನನಗೆ ನೆನಪಿದೆ. ನನಗೆ ಅವರಿಬ್ಬರು ಬಂದಿದ್ದು ಮನೆಗೆಲ್ಲ, ಅವಾಗ ನಾವು ಮನೇಲಿ ಇರಬೇಕಿತ್ತು. ಯಾಕಂದರೆ ಅಪ್ಪ ಹೇಳಿರ್ತಿದ್ರು, ಅಜ್ಜ ಶ್ಯಾಮರಾಯ ರಾಜರು ಬರ್ತಿದ್ದಾರೆ, ಇರಬೇಕು ನೀವೆಲ್ಲ ಮನೇಲೇ ಅಂತ. ಸೊ ನಾವು ಮಕ್ಕಳೆಲ್ಲ ಮನೇಲಿ ಇರ್ತಿದ್ವಿ. ನಾವು ಅಕ್ಕ ಆಗಲಿ, ತಮ್ಮ ಆಗಲಿ, ನಾನಾಗಲಿ, ಅಮ್ಮ ಎಲ್ಲ ಇರ್ತಿದ್ವಿ. ಆಮೇಲೆ ತುಂಬ ವಯಸ್ಸಾಗಿ ನಡೆಯೋಕ್ಕೆ ಕಷ್ಟ ಆಗ್ತಾಯಿದೆ ಅಂದಾಗ ನಾವು KR ರೋಡ್ ಮನೆಯಲ್ಲಿ ಶಿಫ್ಟ್ ಆಗಿದ್ವಿ. ಅಲ್ಲಿಗೂ ಬಂದಿದ್ದರು. ಅಲ್ಲಿಗೆ ಬಂದಾಗ ಕೂಡ ನನಗೆ ಚೆನ್ನಾಗಿ ನಾನು ಆಲ್ರೆಡಿ ಐ ಥಿಂಕ್ 10th ಸ್ಟ್ಯಾಂಡರ್ಡ್ ಅವಾಗ. ಅವ್ರು ಬಂದಾಗ 9-10 ಏನೋ ಇದ್ದೆ ಅನಿಸುತ್ತೆ. ಅವ್ರು ಬಂದಾಗ ಆವಾಗ ಲಿಫ್ಟ್ ಇದ್ರೂ ಅಜ್ಜಂದು ಜಿದ್ದು, ಇಲ್ಲ ನಾನು ಹತ್ಕೊಂಡು ಬರ್ತೀನಿ ಅಂತ. ಲಿಫ್ಟಲ್ಲಿ ಬನ್ನಿ ಶ್ಯಾಮರಾಯರೇ, ಹಂಗೆ ಮಾಡಬೇಡಿ, ಸುಸ್ತು ಮಾಡ್ಕೋಬೇಡಿ ಅಂತ ಅಮ್ಮ ಹೇಳೋದು, ಅಪ್ಪ ಹೇಳೋದು. ಆದ್ರೂ ನನಗೆಂತ ಸುಸ್ತಲೇ,
ನನಗೇನು ಇಲ್ಲ, ನಾನು ಆರಾಮಾಗಿ ಬರ್ತೀನಿ, ನಡಿತೀನಿ ನಡಿ ಅಂಥೇಳಿ ಹತ್ಕೊಂಡು ಬಂದಿದ್ರು. ಪುಸ ಅಂತ ನಂಗೆ ಚೆನ್ನಾಗಿ ನೆನಪಿದೆ. ಎದುರು ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಅವೆಲ್ಲ ಆಗಿದ್ದೆಲ್ಲ ನನಗೆ ನೆನಪಿದೆ. ಆವಾಗ ಅವ್ರದ್ದು ಏನೋ ಒಂದು ಏನದು ಕೇಸು ನನಗೆ ಅದು ಗೊತ್ತಿಲ್ಲ. ಒಂದೇನೋ ಒಂದು ಪ್ರಾಬ್ಲಮಲ್ಲಿದ್ದರು ಅಜ್ಜ. ಅಪ್ಪ ಯಾವುದೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಅಜ್ಜಂಗೆ ಅಜ್ಜ ಅಪ್ಪಂಗೆ ಫೋನ್ ಮಾಡೋರು. ನನಗೆ ಹಿಂಗೆ ಆಗ್ತಿದೆ ರವಿ, ಈ ಥರ ಸಮಸ್ಯೆ ಆಗ್ತಿದೆ ಅಂತ. ಸಮಸ್ಯೆ ಆಗ್ತಿದೆ ಅಂದ ಕೂಡಲೇ ಅದಕ್ಕೆ ಪರಿಹಾರ ಹುಡುಕಿ ಅದಕ್ಕೆ ಏನು ಅವ್ರಿಗೆ ಅದು ನ್ಯಾಯ ಸಲ್ಲಬೇಕೋ ಮಾಡಿಸು, ಅದು ಕಂಪ್ಲೀಟ್ಲಿ ಅವರು ನಿರಾಳ ಮಾಡೋದು, ಆ ಸಮಸ್ಯೆಯಿಂದ ಅವ್ರು ಪಾರು ಮಾಡೋದು, ಅದನ್ನು ಮಾಡೋರು. ಯಾವ ಥರ ಸಮಸ್ಯೆ ನನಗೆ ಗೊತ್ತಿಲ್ಲ, ಕೋರ್ಟ್ ಕೇಸ್ ಅಂಥದ್ದಲ್ಲ ಅನ್ಕೋತೀನಿ. ಯಾವ ಥರ ಅಂತ ನಾನು ಚಿಕ್ಕವ್ರು ಇದ್ದಿದ್ದರಿಂದ ಅವರಿಬ್ಬರು ಮಧ್ಯೆ ಅಷ್ಟು ನನಗೆ ಅದು ಗೊತ್ತಿಲ್ಲ. ನಂಗೆ ಅಮ್ಮ ಹೇಳಿ ಗೊತ್ತು, ಅಪ್ಪ ಹೇಳಿ ಗೊತ್ತು ಅಷ್ಟೇ ನನಗೆ. ಅದು ಇವರಿಬ್ಬರೇ ಹೇಳಬೇಕು ನನಗೆ, ಹಂಗೆ ಗೊತ್ತೇ ಹೊರತು ಅವ್ರು ಅನುಭವಿಸ್ತಾ ಇರೋದನ್ನು ಈ ವಯಸ್ಸಲ್ಲಾಗಿರೋ ನೋಡಿ ಗೊತ್ತಾಗ್ತಿತ್ತು ಹಿಂಗಾಗಿದೆ ಹಂಗಾಗಿದೆ ಅಂತ. ಬಟ್ ಆವಾಗೆಲ್ಲ ನಾವು ತುಂಬ ಸಣ್ಣವ್ರು, ನಮಗೇನು ಗೊತ್ತೇ ಆಗ್ತಿರ್ಲಿಲ್ಲ. ಕೆಲಸ ಬಿಟ್ಟಿರೋದು ಗೊತ್ತಾಗ್ತಿರ್ಲಿಲ್ಲ, ಜಾಯಿನ್ ಆಗಿದ್ದು ಗೊತ್ತಾಗ್ತಿರ್ಲಿಲ್ಲ. ಎಲ್ಲೋ ಮಾತಲ್ಲಿ ಕೆಲವು ಸತಿ ಕಿವಿಗೆ ಬಿದ್ದಾಗ ಓ ಅಪ್ಪ ಕೆಲಸ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗೋದು. ಓ ಮತ್ತೆ ಅಪ್ಪ ಕೆಲಸ ಬಿಟ್ರಾ ಅಂತ ನಮ್ಮ ತಲೆ ಹಂಗೆ ಬರೋದು. ಮತ್ತೆ ಕರೆದ್ರಂತ, ಅವರೇ ಕರೆದ್ರಂತ ಅಂತ, ಅವ್ರು ಮತ್ತೆ ಅವರೇ ಅಯ್ಯೋ ಅಂತ ನಮ್ಗೆ ಆ ಥರ ಆ ಫೀಲಿಂಗ್ ಅಷ್ಟೇ. ನಮ್ಮ ಪಾಡಿಗೆ ನಾವು ನಮ್ಮದು ಓದು ಬರ ಹೋಮ್ವರ್ಕು ಸ್ಕೂಲು ಆ ಥರ ಹಂಗೆ ನಡೀತಿತ್ತು. ಅದಾದಮೇಲೆ ಅಜ್ಜಂಗೆ ಯಾವಾಗ ತುಂಬ ಆತ್ಮೀಯ ಆಗಿಬಿಡ್ತಾರೆ ಅವರು. ಒಂದು ಒಡನಾಟ ಕೇಳಿದ್ರಲ್ಲ, ಯಾವಾಗ ಆಗ್ತಾರೆ ಅಂತಂದರೆ ಇಡೀ ಸಂಯುಕ್ತ ಕರ್ನಾಟಕ ಎಂಪ್ಲಾಯೀಸು ಒಂದು ಸ್ಟ್ರೈಕ್ ಮಾಡ್ತಾರೆ, ಸ್ಯಾಲರಿ ಹೈಕ್ ಮಾಡಿ ಅಂತ ಒಂದು ಸ್ಟ್ರೈಕ್ ಮಾಡ್ತಾರೆ. ಆಮೇಲೆ ಟ್ರಾನ್ಸ್ಫರ್ಗಳು ಮಾಡಬೇಡಿ, 3 ತಿಂಗಳು ಒಂದು ಕಡೆ ನಾವು ಇನ್ನೇನು ಸೆಟ್ಲ್ ಆದ್ವಿ ಅನ್ನೋಷ್ಟರಲ್ಲಿ ನೀವು ನಮ್ಮನ್ನು ಎತ್ತಂಗಡಿ ಮಾಡಿ ಬೇರೆ ಕಡೆ ಕಳಿಸ್ತೀರಾ. ಸೊ ಹಂಗೆ ಮಾಡಬೇಡಿ, ಇದೆರಡು ಮಾಡಬೇಡಿ, ಸ್ಯಾಲ್ರಿ ಹೈಕ್ ಮಾಡಿ ಮತ್ತು ಟ್ರಾನ್ಸ್ಫರ್ಗಳು ಮಾಡಬೇಡಿ ಅಂತ. ಆಮೇಲೆ ಡಿಸ್ಮಿಸ್ಸು ಮಾಡಬೇಡಿ ಅನ್ನೋ ಥರ. ಅಂದರೆ ವರ್ತಿದ್ದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಅನ್ನೋದು ಒಂದು ದೊಡ್ಡ ಸ್ಟ್ರೈಕ್ ಅದು. ಎಲ್ಲ ಇಮ್ಯಾಜಿನ್, ಒಂದು ಸಂಸ್ಥೆಯ ಪ್ರತಿಯೊಂದು ಎಂಪ್ಲಾಯಿ ಕೂಡ ಸ್ಟ್ರೈಕ್ಗೆ ಎದ್ದು ಕೂತಾಗ ಇಲ್ಲಿ ಒಬ್ಬರೇ ಶಾಮರಾಯರು ಇದ್ದಿದ್ದಷ್ಟು ಅವ್ರ ಪಕ್ಕ ಅಪ್ಪ ಇದ್ರು. ಹೌದಾ? ಅವ್ರಿಗೋಸ್ಕರ ಅವ್ರು ಮಾಡ್ತಾರೆ ಕರೆಕ್ಟ್ ಇದ್ರು ಅಂತ ಒಂದು ಮಾತಿದೆ. ಇಲ್ಲ, ಅದು ಸಣ್ಣ ಪುಟ್ಟ ಸ್ಟ್ರೈಕ್ ಆದರೆ ಹೋಗೋರು, ಅವರೇ ಎಬ್ಸೋರು. ಫಸ್ಟ್ ಅವರೇ ಎಬ್ಸಿ ಕೂರ್ಸೋರು, ಸ್ಟ್ರೈಕ್ ಮಾಡೋಣ ಬನ್ನಿ, ಇದು ಮಾಡೋಣ, ಅವ್ರಿಗೆ ಬುದ್ಧಿ ಹೇಳೋಣ. ನಾವಂತೂ ಡೈರೆಕ್ಟಾಗಿ ಒಬ್ಬೊಬ್ಬರೇ ಹೇಳೋಕ್ಕಾಗಲ್ಲ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೇಳೋಣ ಅಂತ ಕೆಲವು ಆ ಥರದ್ದು ಮಾಡಿರೋದು ನನಗೆ ಗೊತ್ತಿದೆ. ಬಟ್ ಈ ವಿಷಯದಲ್ಲಿ ಅಪ್ಪನ ಹತ್ರ ಅಪ್ಪ ಶಾಮರಾಯರು ಜೊತೆ ಕೈ ಜೋಡಿಸಿ ಅದರಿಂದ ಪಾರಾಗ್ತಾರೆ ಶಾಮರಾಯರು. ಅಪ್ಪ ಹೆಲ್ಪ್ ಮಾಡ್ತಾರೆ ಅದಕ್ಕೆ. ಎಲ್ಲ ಎಂಪ್ಲಾಯೀಸ್ಗಳನ್ನು ಅವರು ತೆಕ್ಕೆಗೆ ತೊಗೊಂಡು ಅವರು ಬುದ್ಧಿವಾದ ಹೇಳಿ ಸ್ಟ್ರೈಕೆಲ್ಲ ಏನು ಮಾಡಬೇಡಿ, ನಿಮಗೇನು ಬೇಕು 0.5% ಅಷ್ಟು ಅವರು ಪೂರೈಸ್ತಾರೆ. ನೀವು ಇಷ್ಟೆಲ್ಲ ಡಿಮ್ಯಾಂಡ್ಗಳು ಇಡೋದು ಅವೆಲ್ಲ ಮಾಡಿದ್ರೆ ಅವ್ರಿಗೂ ಆಗಲ್ಲ. ಆ್ಯಸ್ ಅ ಸಂಪಾದಕ ನಾವು ಅದಕ್ಕೆ ಮರ್ಯಾದೆ ಕೊಡಲೇಬೇಕಾಗತ್ತೆ, ಆ ಸ್ಥಾನಕ್ಕೆ ಒಂದು ಮರ್ಯಾದೆ ಕೊಡಬೇಕಾಗತ್ತೆ. ಇಷ್ಟು ವರ್ಷ ಅವ್ರು ನಮಗೆ ಅನ್ನ ಹಾಕಿದ್ದಾರೆ, ಹಾಗೆ ಹಿಂಗೆ ಅಂತೆಲ್ಲ ಹೇಳಿ ಪುಸ್ಲೈಸಿ ಎಲ್ಲ ಮಾಡಿ ಅಜ್ಜಂಗೆ ತೊಂದರೆ ಆಗದೆ ಇರೋ ಹಾಗೆ ಎಲ್ಲರೂ ಮತ್ತೆ ವಾಪಸ್ ಬಂದು ಕೆಲಸಕ್ಕೆ ಸೇರಿಕೊಂಡು ಕೆಲಸ ಸಾರಾಗವಾಗಿ ನಡ್ಕೊಂಡು ಹೋಗುತ್ತೆ. ಅಲ್ಲಿ ತುಂಬ ಹತ್ರ ಆಗ್ತಾರೆ ಅಪ್ಪ ಮತ್ತು ಅಜ್ಜ. ಅಪ್ಪಂಗೆ ಆವಾಗ ಒಡನಾಟ ಜಾಸ್ತಿ ಆಗುತ್ತೆ ಅವರಿಬ್ಬರ ನಡುವೆ. ಮೇಡಮ್, ಕನ್ನಡ ಪತ್ರಿಕೋದ್ಯಮ ಭೀಷ್ಮ ಅಂತಂದ್ರೇ ಶಾಮರಾಯರು, ಅವ್ರ ಶಿಷ್ಯ ರವಿ ಬೆಳಗೆರೆ ಅವರು, ಅವ್ರು ಬೆಳೆದಿದ್ದಾರಿನ್ನು ನಾವು ನೋಡಿದ್ದೀವಿ. ಅವರಿಬ್ಬರು ಸಂಬಂಧದ ಬಗ್ಗೆ ಸಾಕಷ್ಟು ಹೇಳಿದ್ರಿ, ಧನ್ಯವಾದಗಳು ಮೇಡಮ್. ಈಗ ಮೇಡಮ್, ಪಾಪಿಗಳ ಲೋಕದಲ್ಲಿ ಶುರುವಾಗಿದ್ದು ಮತ್ತು ಪಾಪಿಗಳ ಲೋಕದ ಅಂಕಣಗಳ ಬಗ್ಗೆ ನಿಮಗೆ ಏನು ನೆನಪಿದೆ ಮೇಡಮ್ ರವಿ ಬೆಳಗೆರೆ ಸರ್? ಅಂದರೆ ನನಗೆ ಇವಾಗಲೂ ಪಾಪಿಗಳ ಲೋಕದಲ್ಲಿ ಪುಸ್ತಕ ಇರೋದ್ರಿಂದ ನನಗೆ ಕಂಪ್ಲೀಟಾಗಿ ಗೊತ್ತಿದೆ. ಅವರು ಎಲ್ಲೋ ಹೊರಡ್ತಿದ್ದಾರೆ ಅಂತಂದರೆ ಏನೋ ಒಂದು ದೊಡ್ಡ ಸುದ್ದಿಗೆ ಹೋಗ್ತಿದ್ದಾರೆ ಅಂತ. ಯಾವಾಗ ಕರ್ಮವೀರಕ್ಕೆ ಬಂದಾಗ ಕಸ್ತೂರಿನಲ್ಲಿ ಏನೂ ಮಾಡಲಿಲ್ಲ ಅಪ್ಪ. ಕಸ್ತೂರಿನಲ್ಲಿ ಅಷ್ಟು ಟೈಮು ಕೊಡಲಿಲ್ಲ ಶಾಮರಾಯ, ಬೇಗ ವಾಪಸ್ ಕರ್ಕೊಂಡ್ಬಿಟ್ರು. ಬಟ್ ಕರ್ಮವೀರ ಯಾವಾಗ ಭೂಮಲ್ಲಿ ಎದ್ದೇಳಕ್ಕೆ ಬಿಡ್ತೋ ಅಲ್ಲೇ ಬಿಟ್ಬಿಟ್ರು ಅವ್ರನ್ನ. ನಡೀಲಿ, ಚೆನ್ನಾಗಿ ಆಗ್ತಾಯಿದೆ ಇದು ಮ್ಯಾಗ್ಝಿನ್ ಬರ್ತಾ ಇದೆ ಇದು ಅಂತ. ಸೊ ಹಾಗಾದಾಗ ಅವ್ರು ಏನು ಮಾಡೋರು, ಹುಡ್ಕೋರು ಆವಾಗ ಇದ್ದಿದ್ದೇ ಭೂಮು ರೌಡಿಗಳು. ಒಂದು ವಿಚಾರ, ಒಂದು ಏನಾದರೂ ಒಂದು ಜನಕ್ಕೆ ಸ್ಪೈಸಿಯಾಗಿ ಏನಾದ್ರು ಒಂದು ಕೊಡಬೇಕು ಅಂತಂದರೆ ಇಲ್ಲ ನೀವು ರೌಡಿಸಮ್ ಬಗ್ಗೆ ಬರೀಬೇಕು, ಇಲ್ಲಾಂದರೆ ಏನಾದರೂ ಒಂದು ಸಿನಿಮಾ ಇಂಡಸ್ಟ್ರಿನಲ್ಲೋ ಅಥವಾ ಇನ್ನೆಲ್ಲೋ ಏನೋ ರೇಪೋ ಆ ಥರದ್ದು ಏನಾದರೂ ಒಂದು, ಅಥವಾ ಇಂಡಸ್ಟ್ರಿನಲ್ಲಿ ಯಾರ್ದೋ ಅಫೇರ್ಗಳು ಅಂಥದ್ದೇನಾದ್ರು ಬರೆದ್ರೆ ಜನಕ್ಕೆ ಗಾಸಿಪ್ಸ್ ಯೂಶ್ವಲಿ ಅಟ್ರಾಕ್ಟ್ಸ್ ಅಲ್ವಾ. ಸೊ ಬಟ್ ಇಲ್ಲಿ ಏನು ಮಾಡಿದ್ರು ಅಪ್ಪ, ಅದು ಆ ಸಿನಿಮಾ ಇಂಡಸ್ಟ್ರಿಗೂ ತಲೆ ಹಾಕಲಿಲ್ಲ,
ಈ ಕಡೆ ರೇಪು ಅದು ಇದು ಅದಕ್ಕೂ ತಲೆ ಹಾಕಲಿಲ್ಲ. ಅವರು ಹೋಗಿದ್ದೇ ಫಸ್ಟು ಎಲ್ಲ ದೊಡ್ಡ ದೊಡ್ಡ ಡಾನ್ಗಳು ಯಾರ್ಯಾರಿದ್ದಾರೆ ಅವ್ರುಗಳನ್ನ ಭೇಟಿ ಮಾಡೋದು. ಫಸ್ಟು ಬೆಂಗಳೂರು ಡಾನ್ಗಳ ಮೇಡಮ್? ಹೌದು, ಬೆಂಗಳೂರಲ್ಲೇ ಫಸ್ಟ್ ಅವರು ಇಂಟರ್ವ್ಯೂ ಮಾಡಿದ್ದು ಕೋಳಿ ಫಯಾಜ್ನ. ಓಕೆ. ಕೋಳಿ ಫಯಾಜ್ ಆವಾಗ ಒಂದು ಮಟ್ಟಕ್ಕೆ ರೌಡಿ ಅಂತ ಅನ್ನಿಸ್ಕೊಂಡಂದು, ಡಾನ್ ಅಲ್ಲ ರೌಡಿ ಅಂತ ಅನ್ನಿಸ್ಕೊಂಡಂಥ ವ್ಯಕ್ತಿ. ಸೊ ಕೋಳಿ ಫಯಾಜ್ನ ಫಸ್ಟ್ ಭೇಟಿ ಮಾಡ್ತಾರೆ. ಆಮೇಲೆ ಯಾವತ್ತೂ ಅವರು ಕ್ಯಾಮ್ರಾ ಒಂದು ಹಿಡ್ಕೊಂಡ್ರು ಕೈಯಲ್ಲಿ, ಮಾಮೂಲಿ ಆ ರೀಲ್ ಕ್ಯಾಮ್ರಾ ಬರುತ್ತಲ್ಲ ಆ ಕ್ಯಾಮ್ರಾ ಆವಾಗೆಲ್ಲ ಅದೊಂದು ಇಟ್ಕೊಂಡಿರೋರು. ಮತ್ತು ವಿತೌಟ್ ಫೋಟೋಗ್ರಾಫ್, ಮತ್ತು ಅವರು ನೇರ ಹೋಗಿ ಭೇಟಿ ಮಾಡದೆ ಇಂಟರ್ವ್ಯೂ ಮಾಡ್ಕೊಂಡು ಬರ್ತಿರ್ಲಿ, ಫೋನಲ್ಲಿ ಮಾತಾಡೋದು, ಲ್ಯಾಂಡ್ಲೈನೇ ಆಗಿರ್ಬೋದು, ಮಾತಾಡೋದು ಅವೆಲ್ಲ ಏನೂ ಮಾಡ್ತಿರ್ಲಿಲ್ಲ. ನೇರ ಅವ್ರು ಏನು ಇದ್ದಾರೆ ಎಲ್ಲಿರ್ತಾರೆ ಅಲ್ಲೇ ಹೋಗಿ ಅವ್ರನ್ನ ಭೇಟಿ ಮಾಡೋರು, ಪ್ರತ್ಯಕ್ಷವಾಗಿ ವರದಿ ಮಾಡೋದು. ಹೌದು ಹೌದು, ಪ್ರತ್ಯೇಕ ಝೀರೋ ಗ್ರೌಂಡ್ ರಿಪೋರ್ಟ್ ಅಂತೀವಲ್ಲ ಹಂಗೆ ಮಾಡೋರು ಅವರು. ಯಾವುದೂ, ಯಾಕಂದರೆ ಒಂದು ರಿಪೋರ್ಟರ್ಗೆ ಫೋನಲ್ಲಿ ಕೇಳಿಕೊಂಡು ಬರ್ಕೊಂಡು ವರದಿ ಮಾಡೋದಕ್ಕಿಂತ ಅಲ್ಲಿ ಹೋದಾಗ ಒಂದು ಸಣ್ಣ ಇದೊಂದು ಎಲೆ ಕೂಡ ನಿಮ್ಗೇನೋ ಒಂದು ಹೇಳ್ಬೋದು. ಒಂದು ವರದಿ ಮಾಡಿದಾಗ ನಿಮ್ಗೆ ಈ ಎಲೆ ಕೂಡ ನಿಮ್ಗೆ ಏನೋ ಒಂದು ಸುದ್ದಿ ಕೊಡ್ಬೋದು, ಒಂದು ಕ್ಲೂ ಕೊಡಬಹುದು, ನಿಮ್ಮ ಬರವಣಿಗೆಗೆ ಇನ್ನೊಂದೇನೋ ಒಂದು ಎಕ್ಸ್ಟ್ರಾ ಬೂಸ್ಟ್ ಅಂತ ಕೊಡಬಹುದು. ಯಾಕಂದರೆ ಕಣ್ಣಲ್ಲೆಲ್ಲ ಕಾಣ್ತಾ ಇರುತ್ತಲ್ಲ ನಾವು ಹೋದಾಗ. ಸೊ ನಮ್ಮ ಕಣ್ಣಲ್ಲಿ ಏನೇನು ನಮಗೆ ಗ್ರಾಸ್ಪಿಂಗ್ ಇರುತ್ತೆ, ನಾವು ಅಲ್ಲೆಲ್ಲ ಏನು ನೋಟ್ಸ್ ಮಾಡ್ಕೊತೀವಿ, ಅವ್ರು ಹೇಳೋದು ಹೆಂಗಿರುತ್ತೆ, ಅವ್ರ ದಾಟಿ, ಅವ್ರ ಶೈಲಿ, ಆ ಮನುಷ್ಯನ ಓಡಾಡೋದೇ ನಡಿಗೆಯ ಶೈಲಿ, ಅದನ್ನೆಲ್ಲ ಸೇರಿಸ್ಕೊಂಡು ಬರ್ದಾಗ್ಲೇ ಆರ್ಟಿಕಲ್ಗೆ ಒಂದು ಆ ಮನುಷ್ಯ ಎದುರುಗಡೆ ಬರಬೇಕು ಓದ್ದವನಿಗೆ, ಓ ಹಿಂಗ ಅಂತ. ಆ ಫೋಟೋ ನೋಡಿದ್ರೂ ಹಾಗೆ ಅನಿಸ್ಬೇಕು, ಕರೆಕ್ಟಪ್ಪ ಖಡಕ್ಕಾಗಿದ್ದಾನೆ ಇವನು ಅನ್ನೋ ಥರ ಅಂದರೆ ಹಂಗೆ ಬರೆಯೋರು, ನರ್ಪೇತ್ಲ ಅಂದರೆ ಹಂಗೆ ಬರೆಯೋರು. ಸೊ ಆ ಫೋಟೋ ಇರ್ತಿತ್ತಲ್ಲ ಜೊತೆಗೆ ಫೋಟೋನು ಹಾಕೋರು. ಸೊ ಹಾಗಾಗಿ ಪಾಪಿಗಳ ಲೋಕದಲ್ಲಿ ಅವರು ಆಯ್ಕೆ ಮಾಡ್ಕೊತಾರೆ, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು ಅಂತ. ಸೊ ಹಾಗೆ ಪಾಪಿಗಳ ಲೋಕದಲ್ಲಿ ತುಂಬ ಇದಾಗೋಯ್ತು, ಫೇಮಸ್ ಆಗೋಯ್ತು ಅದು. ಕರ್ಮವೀರನು ಫೇಮಸ್ ಆಯಿತು, ಪಾಪಿಗಳ ಲೋಕದಲ್ಲಿ ಫೇಮಸ್ ಆಯಿತು, ರವಿ ಬೆಳಗೆರೆ ಸರ್ ಫೇಮಸ್ ಆದರು. ಬೆಳಕಿಗೆ ಬಂದಿದ್ದು ಆ್ಯಕ್ಚುಲಿ ಪಾಪಿಗಳ ಲೋಕದಲ್ಲಿನಲ್ಲೇ. ಈ ಸಮಿತ ಕರ್ನಾಟಕದಲ್ಲಿ ಬರಿತಾ ಇದ್ದಿದ್ದ ಆರ್ಟಿಕಲಲ್ಲಿ ರವಿ ಬೀನೆ, ಅಲ್ಲೂ ರವಿ ಬೀನೆ, ಬೆಳಗೆರೆ ಇರಲಿಲ್ಲ ಇನ್ನು. ಎಲ್ಲಿ ಪಾಪಿಗಳ ಲೋಕದ ಅಂಕಣಕ್ಕೂ ಇರಲಿಲ್ವಾ? ಎಲ್ಲ ಕಡೆ ರವಿ ಬೀನೆ ಇದ್ದಿದ್ದು. ಸೊ ಅವ್ರು ರವಿ ಬೆಳಗೆರೆ ಇಟ್ಕೊಂಡಿದ್ದು ಇಲ್ಲಿ ಹೈ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಿದಾಗ. ಹೈ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡೋವರೆಗೂ ರವಿ ಬಿ ಅಷ್ಟೇ ಇತ್ತ ಮೇಡಮ್. ಬಳ್ಳಾರಿ ಪತ್ರಿಕೆ ಮಾಡಿದ್ರು, ಅಲ್ಲೂ ರವಿ ಬಿ ಇತ್ತು, ಇಲ್ಲೂ ಅಷ್ಟೇ ರವಿ ಬಿನೇ ಇತ್ತು. ಕರ್ಮವೀರದಲ್ಲಿ ರವಿ ಬೆಳಗೆರೆ ಇಲ್ಲ, ರವಿ ಬೆಳಗೆರೆ ಅಂತ ಇರಲಿಲ್ಲ ಅನಿಸುತ್ತೆ, ರವಿ ಬಿನೇ ಇದ್ದಿದ್ದು ಅಂತ ಅನಿಸುತ್ತೆ. ಅಲ್ಲಿ ಪ್ರಿಂಟ್ ಆಗ್ತಾಯಿತ್ತಲ್ಲ ಅದು ನನಗೆ ಗೊತ್ತಿಲ್ಲ, ಬುಕ್ ಆಗಿರೋದ್ರಿಂದ ಇಲ್ಲಿ ರವಿ ಬೆಳಗೆರೆ ಇದೆ. ಅದು ಅಲ್ಲಿ ಏನು ಬಂತು ಅಂತ ಅಷ್ಟು ಕನ್ಫ್ಯೂಷನ್ ಇದೆ, ನನಗೆ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಅವಾಗೂ ನಾನು ಸಣ್ಣವಳೆ, ನಮಗೆಲ್ಲ ಈ ಥರ ಇದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಸರಿ, ಅದಾದಮೇಲೆ ಯಾವಾಗ ಕರ್ಮವೀರನೂ ಬಿಡಿಸಿ ಮತ್ತೆ ವಾಪಸ್ ಅವರು ಸಮಿತ ಕರ್ನಾಟಕಕ್ಕೆ ಬರ್ತಾರೆ. ಅವರು ಅದನ್ನು ಬಿಡಿಸಿ ಅಲ್ಲಿ ಯಾಕೆ ಬಿಡಿಸ್ತಾರೆ ಅಲ್ಲಿಂದ, ಯಾಕಂದರೆ ಚೆನ್ನಾಗಿ ನಡೀತಾ ಇತ್ತದು ಪಾಪಿಗಳ ಲೋಕದಲ್ಲಿ ಮತ್ತು ಕರ್ಮವೀರ ಎಲ್ಲ ಚೆನ್ನಾಗೇ ನಡೀತಾ ಇತ್ತು. ಬಹುಶಃ ಅಜ್ಜ ಮಿಸ್ ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ, ಅದಕ್ಕೆ ಕರ್ಕೊಂಡ್ರು. ಕಚೇರಿ ಅಲ್ಲಲ್ಲೇ ಎಲ್ಲ ಅಕ್ಕಪಕ್ಕನೇ ಇತ್ತು. ಬಟ್ ಅಪ್ಪ ವಾಪಸ್ಸು ಸಮಿತ ಕರ್ನಾಟಕನೇ ವಾಪಸ್ ಬರ್ತಾರೆ, ಅವಾಗ ಸಂಪಾದಕರಾಗ್ತಾರೆ. ಕರೆಕ್ಟು, ಅಪ್ಪ ಒಂದು ಪೀರಿಯಡಲ್ಲಿ ಸಂಪಾದಕರಾಗ್ತಾರೆ, ಬಟ್ ಕಡಿಮೆ ಸಮಯದಲ್ಲಿ ಆಗ್ತಾರೆ. ಬಟ್ ಪವರ್ ಇವರು ಟ್ರಸ್ಟಿನೂ ಇವರೇ ಅಲ್ವಾ, ಪವರೆಲ್ಲ ಅಜ್ಜನ ಹತ್ರನೇ ಇತ್ತು. ಸೊ ಚೇಂಜ್ ಮಾಡೋ ಅಂಥದ್ದು, ನೀ ಬೇಡ ನೀನು ಅನ್ನೋ ಥರದ್ದೆಲ್ಲ ಪವರೆಲ್ಲ ಅಜ್ಜನ ಹತ್ರ ಇತ್ತು. ಸೊ ಹಾಗಾಗಿ ತೆಗೆದುಹಾಕಿದ್ದು ಅವರು ಆ ಟೈಮಲ್ಲೇ, ಆ ಅವಧಿಯಲ್ಲೇ. ಮೇಡಮ್, ಪಾಪಿಗಳ ಲೋಕದ ಚಿತ್ರಗುಪ್ತ ಅಂದ್ರೇ ರವಿ ಬೆಳಗೆರೆ ಸರ್. ಸೊ ಪಾಪಿಗಳ ಲೋಕದ ಚಿತ್ರ, ಆ ಕತೆಗಳನ್ನು, ಆ ಸಾಲುಗಳನ್ನ ಇಟ್ಕೊಂಡು ಕನ್ನಡದಲ್ಲಿ ಒಬ್ಬರು ಸಿನಿಮಾ ಮಾಡ್ತಾರೆ, ಅದು ಸೂಪರ್ ಹಿಟ್ ಆಗುತ್ತೆ. ಪಾಪಿಗಳ ಲೋಕದ ಕತೆಗಳನ್ನ ಓದ್ಕೊಂಡು ಸಿನಿಮಾ ಮಾಡೋದು ಯಾವುದು ಅಂತ ಗೊತ್ತಾ? ಯಾವುದು ಸರ್? ಅದನ್ನು ಆ ಫಿಲಮಲ್ಲಿರೋದು ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಭಾಗಿಯಾಗಿರ್ತಾರೆ ಆ ಸಿನಿಮಾದಲ್ಲಿ. ಪಾಪಿಗಳ ಲೋಕನ ಓದಿನೇ ಕತೆ. ಓಮ್ ಸಿನಿಮಾದ ಪ್ರೇರಣೆನೇ ಪಾಪಿಗಳ ಲೋಕದ ಎಲ್ಲ ಕರ್ಮವೀರ ಆರ್ಟಿಕಲ್ಗಳನ್ನ ಓದಿ ಸಿನಿಮಾ ಮಾಡೋದು ಉಪೇಂದ್ರ ಅವರು, ಮತ್ತು ಆ್ಯಕ್ಟ್ರಿಕ್ ಹೀರೋ ಶಿವಣ್ಣ ಅವ್ರು ಮಾಡೋದು ಓಮ್ ಚಿತ್ರ. ಓಮ್ ನಾನು ಅದಕ್ಕೆ ಯಾವುದು ಅಂತ ಕೇಳ್ಕೊಂಡೆ, ಬಟ್ ನೀವು ಹೇಳೋಕ್ಕಿಂತ ಮುಂಚೆ ನಾನು ಹೇಳಿದೆ ಓಮ್ ಅಂತ. ಅದರಲ್ಲಿ ಒಂದು ಸ್ವಲ್ಪ ಚಕಾರ ಎತ್ತಿದ್ರು ಅಪ್ಪ. ಇದು ನಾನು ಬರೆದಿರೋದು, ನನ್ನ ಎಳೆ ಇದು ಅಂದರೆ
ನಾನು ಬರ್ದಿರೋದು ನಾನು ಎಳೆ ಅಂತಲ್ಲ, ಬಟ್ ಇನ್ಸ್ಪೈರ್ಡ್ ಬೈ ಪ್ರಭಾವ ಇತ್ತು ಅಂತ ಅವರು ಒಪ್ಕೊಂಡ್ರು. ಅವರು ಆಮೇಲೆ ನಮ್ಮ ಕಚೇರಿಗೆಲ್ಲ ಬಂದಿದ್ರು, ಉಪೇಂದ್ರ ಸರ್ ಅವರೆಲ್ಲ ಬಂದಿದ್ರು. ಆಮೇಲೆ ಶಿವಣ್ಣ ಅವ್ರ ಜೊತೆನೇ ಅಪ್ಪ ಆ್ಯಕ್ಟ್ ಎಲ್ಲ ಮಾಡಿದ್ರು, ಅದೆಲ್ಲ ಆಯಿತು. ನಮ್ಮ ಶಾಲೆಗೆ ಗೆಸ್ಟಾಗಿ ಬಂದಿದ್ದರು. ಸೊ ಹಾಗೆ ಆ ಥರದ್ದೇನು ಇದಿರಲಿಲ್ಲ, ಕಾನ್ಫ್ಲಿಕ್ಟ್ ಇರಲಿಲ್ಲ, ಕಾಂಟ್ರವರ್ಸಿನೂ ಆಗಲಿಲ್ಲ. ಬಟ್ ನೀವು ಹೇಳ್ದಂಗೆ ಪ್ರಭಾವ ಅಂತೂ ಇತ್ತು. ಓಂ ಸಿನಿಮಾಗೆ ಪಾಪಿಗಳ ಲೋಕದಲ್ಲಿ ತುಂಬ ಪ್ರಭಾವ ಇತ್ತು. ಈಗ ರವಿ ಬೆಳಗೆರೆ ಸರ್ ಕಥೆನ ಒಬ್ಬರು ಡೈರೆಕ್ಟ್ರ್ ಕೈಲಿ ಆ್ಯಕ್ಟ್ ಮಾಡಿಸ್ಬೇಕು ಒಂದು ಸಿನಿಮಾನ ಅಂತ ಆಸೆ ಇತ್ತಂತೆ ಮೇಡಮ್, ಗೊತ್ತಾ ಮೇಡಮ್ ಯಾರಿಗೆ ಅಂತ? ರವಿ ಬೆಳಗೆರೆ ಸರ್ಗೆ ಆಸೆ ಇದ್ದಿದ್ದು ಈ ಡೈರೆಕ್ಟರ್ ಕೈಲಿ ನನ್ನ ಸಿನಿಮಾನ ಮಾಡಿಸ್ಬೇಕು ಅಂತ. ಸುನಿಲ್ ಕುಮಾರ್ ದೇಸಾಯಿ ಸರ್ ಕೈಲಿ ನನ್ನ ಚಿತ್ರನ ಒಂದು ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇತ್ತಂತೆ ರವಿ ಬೆಳಗೆರೆ ಸರ್. ಓಕೆ, ನನಗಿದೆ ಅಂದ್ರೆ ಅಲ್ಲ, ಅವ್ರದ್ದು ಇಡೀ ಜೀವನ ಚರಿತ್ರೆನ ಒಂದು ಸಿನಿಮಾ ಮಾಡ್ಬೇಕು ಅಂತ. ಹೌದಾ? ಈಗಲೂ ಇದೆಯಾ? ನನ್ಗೆ ಇವಾಗಿದೆ ಅಂತಂದೆ. ಹೌದಾ? ನಂಗೆ ಅವ್ರಿಗೆ ಇದ್ದಿದ್ ಗೊತ್ತಿಲ್ಲ, ಬಟ್ ಇವಾಗ ನನಗಿದೆ. ಐ ವಾಂಟ್ ಟು ಶೋ ಹೆಂಗೆ ಒಂದು ಪೆನ್ ಹಿಡ್ಕೊಂಡು ಮನುಷ್ಯ ಇಷ್ಟು ಎಂಪೈರ್ನ ಕಟ್ಟದ ಅನ್ನೋಂಥದ್ದೊಂದು ಸಿನಿಮಾ. ನಿಮ್ದೆಲ್ಲ ಸುಮಾರು ಇಂಟರ್ವ್ಯೂಗಳನ್ನ ನೋಡಿದ್ದೀನಿ ಮೇಡಮ್. ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದೊಂದು ಮಾತು ಹೇಳಿದ್ದೀರಾ, ಆಮೇಲೆ ಒಂದು 2 ತಿಂಗಳಾದ್ಮೇಲೆ ಅದನ್ನ ಈಡೇರಿಸಿದ್ದೀರಾ. ಒಮ್ಮನಸೆ ತರ್ತೀನಿ ಅಂತ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರಿ, ಒಂದು 2-3 ತಿಂಗಳಾದ್ಮೇಲೆ ಒಮ್ಮನಸೆ ಪ್ರಿಂಟ್ ಆಗಿ ಬರುತ್ತೆ. ಸೊ ಈಗ ನಮ್ಮ ಇಂಟರ್ವ್ಯೂಲ್ಲಿ ಇದ್ದೀರಿ, ಈ ವಿಷಯ ಹೇಳ್ತಾ ಇದ್ದೀರಾ. ಖಂಡಿತ ತರ್ತೀನಿ, ಬಟ್ ಸಿನಿಮಾ ಅಲ್ವಾ, ಇದು ಇಟ್ ವಿಲ್ ಟೇಕ್ ಟೈಮ್. ನಾನು ಇನ್ನೂ ಡೈರೆಕ್ಟರ್ನ ಕೂಡ ತಲೆಗೆ 1-2-3 ಜನ ಇದ್ದಾರೆ, ಹೇಳೋದು ಬೇಡ ಸದ್ಯಕ್ಕೆ, ಯಾಕಂದರೆ ಅವ್ರನ್ನೇ ಅಪ್ರೋಚ್ ಮಾಡಿಲ್ಲ ಇನ್ನು, ಅವ್ರನ್ನೇ ಕೇಳಿಲ್ಲ ಇನ್ನು. ಸೊ ಇದ್ದಾರೆ. ಮತ್ತು ಸ್ಕ್ರಿಪ್ಟ್ ಬರಿಬೇಕು. ಆಮೇಲೆ ಅಪ್ಪಂದು ಸುಮ್ಮನೆ ಸರಾಗವಾಗಿ ಹೇಳ್ಕೊಂಡು ಹೋಗೋವಂಥ ಲೈಫ್ ಸ್ಟೋರಿ ಅಲ್ಲ, ತುಂಬ ಮಜಲುಗಳಿದ್ದಾವೆ ಅದರಲ್ಲಿ. ತುಂಬ ಅಂದರೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದ್ದಾವೆ, ಏನೇನೋ ಇದ್ದಾವೆ. ಒಂದು ಸಾಫ್ಟ್ವೇರ್ ವರ್ಷನ್ ಆಫ್ ರವಿ ಬೆಳಗೆರೆನೂ ಇದೆ, ಒಂದು ಹಾರ್ಡರ್ ಆ್ಯಂಡ್ ಸ್ಟ್ರಾಂಗರ್ ವರ್ಷನ್ ಆಫ್ ರವಿ ಬೆಳಗೆರೆನೂ ಇದೆ, ಮಗುವಂಥ ಮನಸ್ಸಿನ ರವಿ ಬೆಳಗೆರೆನೂ ಇದೆ. ಸೊ ಎಲ್ಲ ಜರ್ನಿನೂ ನಾವು ಅದನ್ನು ಒಂದು ಸಿನಿಮಾ ರೂಪದಲ್ಲಿ ತರೋದು ಅಂದರೆ ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ರವಿ ಬೆಳಗೆರೆ ಆ ಕ್ಯಾರೆಕ್ಟ್ರೇ ಹಾಗೆ. ಸೊ ಯಾರನ್ನಾದರೂ ಒಬ್ಬರನ್ನ ಮಾತಾಡಿಸಿದ್ರು ಅಂತಂದರೆ ಅವರಲ್ಲಿ ಏನಾದ್ರು ಒಂದು ರವಿ ಬೆಳಗೆರೆಯ ಛಾಪು ಮೂಡಿಸೇ ಹೋಗಿರ್ತಾರೆ ಅವರು. ಎಲ್ಲೋ ಒಂದು ಕನೆಕ್ಷನು. ನಾನು ಮೀಟ್ ಮಾಡಿದಾಗ ಮೇಡಮ್ ಹಿಂಗಾಗಿತ್ತು ಅಂತ ಇವಾಗ ನಾವು ಸಾಮಾನ್ಯ ಕೃಷ್ಣ ನಾನು ನೀವು ಮೀಟ್ ಮಾಡಿದ್ವಿ, ಏನು ನೆನ್ಪು ಮಾಡ್ಕೊಂಡ್ವಿ, ಒಂದು ಇಂಟರ್ವ್ಯೂ ಮಾಡಿದ್ವಿ ಅಂತ ನೆನ್ಪು ಮಾಡ್ಕೊಳ್ತೀವಿ, ಅಥವಾ ಅಷ್ಟೇ ಬಿಟ್ಟರೆ. ಈಗ ಅಪ್ಪನೇ ಇಂಟರ್ವ್ಯೂ ಮಾಡಿದರೆ ಇನ್ನೇನೋ ಒಂದು ನೆನಪಿಗೆ ನಿಮಗೆ ಏನಾರು ಒಂದು ನೆನಪಲ್ಲಿ ಉಳಿಯುವಂಥದ್ದು ಏನೋ ಒಂದು ಮಾತು ಹೇಳಿರೋರು, ಏನೋ ಒಂದು ಆ್ಯಕ್ಷನ್ ಮಾಡಿರೋರು, ಏನೋ ಒಂದು ಕೊಟ್ಟಿರೋರು, ಆ ಥರದ್ದು ಏನೋ ಒಂದು ಮಾಡಿರೋರು ಅದನ್ನು ಹೇಳ್ತಾರೆ ಜನ. ಯಾರ ಮನಸ್ಸನ್ನು ಹಾಗೆ ಸುಮ್ಮನೆ ರವಿ ಬೆಳಗೆರೆ ಸರ್ ನಾನು ನಿಮ್ಮ ಅಭಿಮಾನಿ ಅಂತ ಹೇಳಿದ ಮೇಲೆ ಹಾಗೆ ಹೋದೋರಿಲ್ಲ. ಒಂದೇನೋ ಒಂದು ನೆನಪಲ್ಲಿ ಯಾವಾಗೂ ಶಾಶ್ವತವಾಗಿ ಉಳಿಯುವಂಥದ್ದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರಿಗೆ. ಕೊಟ್ರೇಶಿ ಓ ಪಾಪ, ಕೊಟ್ರೇಶಿ ಬಗ್ಗೆ ತುಂಬ. ಕೊಟ್ರೇಶಿ ನನಗೆ ರಾಖಿ ಕಳಿಸ್ತಿದ್ದ. ಹೌದಾ? ಪೋಸ್ಟಲ್ಲಿ ಕಳಿಸ್ತಿದ್ದ. ಇದು ಗೊತ್ತಿರಲಿಲ್ಲ ನನಗೆ. ನಾನು ನಿನಗೆ ರಾಖಿ ಕಳಿಸ್ಬೇಕು ಕಣೋ ಕೊಟ್ರೇಶಿ, ನಾ ಕಟ್ಟಬೇಕು ಕಣೋ ಅಂತಂದರೆ, ಇರಲಿ ಬಿಡಕ್ಕ, ಯಾರು ಕಟ್ರಿ ಏನಂತೆ, ನೀನೇ ನನ್ನ ಪ್ರೊಟೆಕ್ಟ್ ಮಾಡು, ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತೀನಿ, ನೀನು ನನ್ನನ್ನು ಪ್ರೊಟೆಕ್ಟ್ ಮಾಡು ಅಂತೆಲ್ಲ ಮಾತಾಡೋನು. ತುಂಬ ಅಂದರೆ ತುಂಬ ಒಳ್ಳೆ ಮನಸ್ಸಿನ ಹುಡುಗ. ತುಂಬ ಮಿಸ್ ಮಾಡ್ಕೊತೀವಿ. ಆಫೀಸಿಗೆ ಬಂದ್ಬಿಡೋನು, ಆ ಹುಬ್ಬೆಲ್ಲ ಹಾಕೊಂಬಂದ್ಬಿಡೋನು ಒಂದೊಂದ್ಸತಿ. ಆ ಕೂದಲು ಮೊದಲೇ ಸಾಯಿಬಾಬಾ ಅದಕ್ಕಿಂತ ಇತ್ತು ಹಿಂಗೆ ದಟ್ಟವಾಗಿ. ಈ ಮಕ್ಕಳಿಗೆಲ್ಲ ಡ್ಯಾನ್ಸ್ ಇದರಲ್ಲಿ ಸನ್ಫ್ಲವರ್ ಹಾಕಲ್ವಾ, ಹಂಗೆ ಇಷ್ಟಾಗ್ಲೋ ಇಷ್ಟೆತ್ರ ದಪ್ಪ ಗುಂಗುರು ಕೂದಲು ಹಂಗಿದ್ದ ಕೊಟ್ರೇಶಿ ಸಂಪರ್ಕ ಕೂಡ ನೀವು ಕೇಳ್ಪಟ್ಟಿರ್ತೀರಿ. ಸಿಗ್ನಲಲ್ಲಿ ದೇವೇಗೌಡ ಸಿಗ್ನಲಲ್ಲಿ ಒಬ್ಬ ಹುಬ್ಬಲ್ಲಿ ಹಾಕ್ಕೊಂಡು ಓಡಾಡ್ತಿರ್ತಾನೆ. ಅಪ್ಪಂಗೆ ಅದು ಫನ್ನಿ ಅನಿಸುತ್ತೆ. ಟೋಪಿ, ಹುಬ್ಬಲ್ಲು, ಅವ್ನ ಕೂದಲು ಅದೆಲ್ಲ ನೋಡಿ. ಸಿಗ್ನಲ್ ತುಂಬ ಹೊತ್ತಿತ್ತಲ್ಲ, ಅವನ್ನ ಕರೆದು ಏನೋ ಮಾಡ್ತೀಯಾ ಅಂದರೆ ಹಿಂಗೆ ಸರ್ ಈ ಥರ ಅವನೇ ಓಡಿ ಬರೋದು. ಆ್ಯಕ್ಚುಲಿ ಕರೆಯಲ್ಲ ಅಪ್ಪ, ಅವ್ನು ಬರ್ತಾನೆ. ರವಿ ಬೆಳಗೆರೆ ಅವರಲ್ವ ನೀವು ಅಂತ ಓಡಿ ಬಂದು, ಸರ್ ನನಗೆ ಆಟೋಗ್ರಾಫ್ ಕೊಡಿ ಅಂತ ಹೇಳಿ ಅವನ ಹತ್ರ ಇರೋವಂಥ ಯಾವುದೋ ಒಂದು ಮಾರಾಟಕ್ಕೆ ಅವನು ಇಟ್ಕೊಂಡಿದ್ದಂಥ ಅದ್ರ ಮೇಲೆ ಅವನು ಬರ್ಸ್ಕೋತಾನೆ. ಅಪ್ಪ ಅವನಿಗೆ ಬರೀತಾರೆ. ಅದಾದಮೇಲೆ ನಾನು ನಿಮ್ಮನ್ನು ಭೇಟಿ ಆಗಕ್ಕೆ ಬರ್ಬೋದಾ ಅಂತ ಕೇಳ್ತಾನೆ. ಖಂಡಿತ ಬಾಪ್ಪ, ಯಾವಾಗಾರ ಬಾ, ಬುಧವಾರಗಳ ದಿನ ಬಿಟ್ಟಿನಿ ಯಾವಾಗಾರು ಬಾ ಅಂತ. ಸೊ ಅವ್ನು ಆವಾಗ ಬರ್ತಾ ಇರ್ತಾನೆ. ನಮ್ಮ ಒಡನಾಟ ಹಂಗಾಗಿದ್ದು, ಅದಕ್ಕೆ ಅವ್ನು ನಮಗೆ ಹತ್ತಿರ ಆಗಿದ್ದು. ನಾವು ಆವಾಗ ಇಲ್ಲಿಗೆ ಬರ್ತಿದ್ವಿ, ಅಪ್ಪ ಕರೆದಾಗೆಲ್ಲ ಬರ್ತಿದ್ವಿ. ಆಮೇಲೆ ಮನೆಗೆ ಕೊಟ್ರೇಶಿ ಬಂದಿದ್ದಾನೆ. ಮನೆ ಅಂದರೆ ಅಷ್ಟು ಹತ್ತಿರ ಆದ್ನಲ್ಲ, ಹಂಗಾಗಿ ಅವ್ನು ರಾಖಿ ನನಗೆ ಕಳಿಸೋನು.
ಪೋಸ್ಟ್ ಮಾಡಿದ್ದೀನಿ ಅಂತ ಪೋಸ್ಟಲ್ಲಿ ಬರೋದು ರಾಖಿ ನನಗೆ. ಅದು ಅವನ ಸಾವಿನ ಸುದ್ದಿ ಕೇಳಿ ತುಂಬ ಅಂದರೆ ಅದು ಹೇಳ್ಕೊಂಡಿದ್ದಾರೆ ಅಪ್ಪ. ಆದರೆ 3 ಜನದ ಹೆಸರು ಬರ್ಕೊಂಡಿದ್ದಾನೆ. ಹೌದು, ಉಪೇಂದ್ರ ಅವ್ರ ರೀತಿ ಕಲಾವಿದ ಆಗ್ಬೇಕು, ಉಪೇಂದ್ರ ರೀತಿ ಅಪ್ಪ ರವಿ ಬೆಳಗೆರೆ ತರ ಫೇಮಸ್ ಆಗಬೇಕು, ವಿಜಯ್ ಸಂಕೇಶ್ವರ ಸರ್ ತರ ದುಡ್ಡು ಮಾಡಬೇಕು, ಉಪೇಂದ್ರನ್ ತರ ಸ್ಟಾರ್ಡಮ್ ಸಿಗ್ಬೇಕು ಅಂತ ಬರ್ಕೊಂಡಿರ್ತಾನೆ ಒಂದು ಡೈರಿನಲ್ಲಿ. ಅವನ್ ಸತ್ತಾಗ ಪಾಕೆಟ್ ಎಲ್ಲ ಸಿಕ್ಕಿದ್ದು ಅದೇ ಆ 3 ಹೆಸರುಗಳು. ಹಂಗೆ ಅವನು ಕೊಟ್ರೇಶಿಯ ಸಾವಿರಾರು ಕೊಟ್ರೇಶಿಗಳಿಗೆ ತುಂಬ ಪ್ರೇರಣೆ ಆದವರು ರವಿ ಬೆಳಗೆರೆ ಸರ್.